ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿನ್ನ ಮತ್ತು ಆ ವಿರೂಪಾಕ್ಷ ಶಾಸ್ತ್ರಿಗಳಂತವ್ರನ್ನ ನಂಬಿ ಮೋಸ ಹೋದ್ರು. ಇಲ್ಲ ಮಣಿಕಂಠ, ಇಲ್ಲ, ನಾನು ಗುರುಗಳಿಗೆ ಯಾವತ್ತೂ ಮೋಸ ಮಾಡಿಲ್ಲ. ಹೋಗ್ಲಲ್ತಾ, ಜಾಜಿನ ಕೇಳಿ ಅವಳಿಗೆ ಏನೇನು ಇಷ್ಟನೋ ಅದನ್ನು ಪಟ್ಟಿ ಮಾಡು. ಯಾವುದಕ್ಕೂ ಕಮ್ಮಿ ಆಗಬಾರ್ದು. ಅದನ್ನು ಬಡಿಸಿ ಅವ್ರು ತಿಂತಿರೋದನ್ನು ನೋಡಿ ಖುಷಿ ಪಡೋಣ. ಅಮ್ಮ, ಇದೇನು ಇಷ್ಟೊಂದಲ್ಲ, ಭರ್ಜರಿ ಊಟನೇ ತಯಾರಾಗಿದೆ. ಇವತ್ತೇನು ವಿಶೇಷ? ಏನು ವಿಶೇಷ ಇಲ್ಲ ಕಣೆ. ನಿಮ್ಮಪ್ಪ ಮಾಡು ಅಂದ್ರು, ಅದಕ್ಕೆ ಮಾಡಿದೆ. ಎಲ್ಲ ನಿನಗೆ ಬಂಗಾರಿಗೆ ಇಷ್ಟವಾಗಿರೋದೆ. ಅಲ್ಲ ಅಮ್ಮ, ಅಪ್ಪ ಮಾಡು ಅಂದರೆ ಅವ್ರಿಗೆ ಇಷ್ಟವಾಗಿರೋದು ಮಾಡಬೇಕು. ನನಗೆ ಬಂಗಾರಿಗೆ ಇಷ್ಟವಾಗಿರೋದು ಮಾಡಿದ್ದೀರಲ್ಲ. ನಿನಗೇನು ಇಷ್ಟನೋ ಅದೇ ನಿಮ್ಮಪ್ಪನಿಗೂ ಇಷ್ಟ ಕಣೆ. ಊಟ ಮಾಡಿ. ನೀವು ಊಟ ಮಾಡಿ. ಇವತ್ತು ನಿಮ್ಮಿಬ್ಬರನ್ನು ಒಟ್ಟಿಗೆ ಕೂರಿಸಿ ನೀವು ಊಟ ಮಾಡೋದನ್ನ ನಾವು ನೋಡಬೇಕು ಅಂತ ಆಸೆ ಕಣೆ. ನಾವಿಬ್ರು ಯಾಕೆ ಒಟ್ಟಿಗೆ ಕೂತ್ಕೋಬೇಕು? ನೀವೆಲ್ಲ ಯಾಕೆ ಒಂಥರ ಇದ್ದೀರಾ? ಒಂಥರನೂ ಇಲ್ಲ, ಏನೂ ಇಲ್ಲ. ನಿಮ್ಮಿಬ್ಬರನ್ನ ಹೀಗೆ ಒಟ್ಟಿಗೆ ಕೂರಿಸಿ ಊಟ ಮಾಡೋದನ್ನ ನೋಡೋಕ್ಕೂ ಆಸೆ ಆಯಿತು. ಅದಕ್ಕೆ ನಿಮ್ಮಮ್ಮಂಗೆ ಹೇಳಿ ಇದನ್ನೆಲ್ಲ ಮಾಡೋಕೆ ಹೇಳಿದ್ದೀನಿ. ಊಟ ಮಾಡಿ. ಅದೇ ಯಾಕೆ? ಏನು ವಿಶೇಷ? ನೀವಿಬ್ರು ಹೀಗೆ ಸಂತೋಷವಾಗಿ ಒಟ್ಟಿಗೆ ಕೂತು ಊಟ ಮಾಡೋದನ್ನ ನೋಡೋದಕ್ಕೆ ವಿಶೇಷನೇ ಆಗ್ಬೇಕೇನೋ ಬಂಗಾರಿ. ಯಾವ ದಿನ ಬೇಕಾದರೂ ಆಗುತ್ತೆ. ಊಟ ಶುರು ಮಾಡಿ. ಗಂಡ ಹೆಂಡತಿ ಜೊತೆಯಾಗಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಬಲಿ ಕೊಡೋ ಮೊದಲು ಪೂಜಿಸ್ತಾರಂತಲ್ಲ, ಹಾಗಲ್ಲ ತಾನೆ? ಸಿಹಿ ಕೊಟ್ಟು ಇನ್ನೇನು ಕೈ ಸುಡ್ಡಿ ಹೇಳಲ್ಲ ತಾನೆ?
ಅಂಥದ್ದೇನಿಲ್ಲ ಕಣೋ, ಸಿಹಿ ತಿನ್ನು. ಯಾಕಪ್ಪ ಕಣ್ಣಲ್ಲಿ ನೀರು? ನಿಮ್ಮಿಬ್ರನ್ನೂ ಒಟ್ಟಿಗೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆನಂದ ಬಾಷ್ಪ. ಊಟ ಮಾಡಿ. ಬಂಗಾರಿ, ಇತ್ತೀಚಿಗೆ ಮನೇಲಿ ಎಲ್ರು ಎಷ್ಟು ಸಂತೋಷವಾಗಿರ್ತಾರಲ್ವೇನೋ? ಎಲ್ಲರೂ ನಗ್ನಗ್ತಾ ಇರ್ತಾರೆ. ಎಲ್ಲರೂ ನಿನ್ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ. ಯಾವಾಗಲೂ ಬಯೋ ಅಜ್ಜಿ ಕೂಡ ಬಂದು ಏ ಬಂಗಾರಿ ಜಾಜಿನ್ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹೇಳಿ ಕಣ್ಣೀರಾಕ್ಬಿಟ್ರು ಗೊತ್ತಾ? ನನ್ನ ಹತ್ರನೂ ಅಷ್ಟೇ, ಆರೋಗ್ಯ ಚೆನ್ನಾಗಿ ನೋಡ್ಕೋ ಅಂತಂದ್ರು. ಅಜ್ಜಿ ಎಷ್ಟು ಬದಲಾಗಿದ್ದಾರಲ್ವೇನೋ ಬಂಗಾರಿ? ಹೌದು ಕಣೆ, ನನಗೂ ಹಾಗೆ ಅನಿಸ್ತಾ ಇದೆ. ಅದೆಲ್ಲ ನಮ್ಮ ಮಗು ಪ್ರಭಾವ ಅನ್ಸುತ್ತೆ. ಈ ಸಂದರ್ಭದಲ್ಲಿ ನಿಮ್ಮಮ್ಮನೂ ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವೇನೋ? ಅಪ್ಪ ಅಮ್ಮ, ನಾನು, ನೀನು, ಅಜ್ಜಿ, ಅತ್ತೆ, ನಮ್ಮ ಪಾಪು ಎಷ್ಟು ಖುಷಿಯಾಗಿ ಜೊತೆಯಾಗಿರ್ಬೋದಾಗಿತ್ತಲ್ವಾ? ಆದರೆ ನಮ್ಮಮ್ಮಂಗೆ ನನ್ನ ಮೇಲೆ ಸಿಟ್ಟು ಕಡಿಮೆನೇ ಆಗಿಲ್ಲ. ಬಿಡು, ಎಲ್ಲಿಗೋಗ್ತಾಳೆ? ಎಷ್ಟು ದಿನ ಅಂತ ನಾನು ಬಿಟ್ಟಿರ್ತಾಳೆ? ಬಂದೇ ಬರ್ತಾಳೆ. ಇಲ್ಲ ನಮ್ಮನ್ನೆಲ್ಲಿ ಕರ್ಸ್ಕೊತಾಳೆ. ಅವಳ ಮನಸ್ಸು ಎಂಥದ್ದು ಅಂತ ನಂಗೆ ಗೊತ್ತು. ಆಗ ನಾವೆಲ್ಲರೂ ಚೆನ್ನಾಗಿದ್ರಾಯ್ತು. ಆಹಾ, ತುಂಬಾ ಚೆನ್ನಾಗಿ ಮಾತಾಡೋದನ್ನ ಕಲ್ತಿದ್ಯಾ ಕಣೋ. ನಿನ್ನಂತ ಬಾಯಿ ಬಿಡ್ಕಿ ಜೊತೆ ಇದ್ದು ಇಷ್ಟು ಕಲಿತಿದ್ರೆ ಹೇಗೆ? ಹೌದು ಬಂಗಾರಿ, ಇವತ್ತು ಊಟ ತುಂಬಾ ವಿಶೇಷವಾಗಿ ಮಾಡಿದ್ರು ಅಲ್ವಾ? ಯಾಕೆ ಮಾಡಿದ್ರೋ ಗೊತ್ತಾಗ್ಲಿಲ್ಲ. ನನಗೂ ಗೊತ್ತಿಲ್ಲ ಕಣೆ, ಆದರೆ ನಂಗೆ ಯಾವ್ಯಾವ ಸಿಹಿ ಇಷ್ಟನೋ ಅದನ್ನೆಲ್ಲ ಮಾಡಿದ್ರು. ನಾನಂತೂ ಹೊಟ್ಟೆ ಬಿರಿಯೋಷ್ಟು ತಿನ್ಬಿಟ್ಟೆ. ನಾವಿಬ್ರು ತುಂಬಾ ಅದೃಷ್ಟವಂತರು ಕಣೋ. ನಮ್ಮನ್ನ ಇವರೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಿದಾರಲ್ವಾ? ಅದರಲ್ಲೂ ಅಜ್ಜಿ ಮತ್ತೆ ಅಪ್ಪ ಇತ್ತೀಚೆಗೆ ನನ್ನ ನೋಡ್ಕೊಳ್ಳೋ ರೀತಿನೇ ಬದಲಾಗಿದೆ ಅನ್ಸತ್ತೆ. ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ, ಅತಿಯಾಗಿ ಕಾಳಜಿ ತೋರಿಸ್ತಿದ್ದಾರೆ. ಬಸ್ರಿ ಅಲ್ವಾ, ಅದಕ್ಕೆ ಇರಬೇಕು. ಇರ್ಬೋದೇನೋ. ನಾನು ಅಮ್ಮನಿಗೆ ಸಹಾಯ ಮಾಡೋದಕ್ಕೆ ಹೋಗ್ತೀನಿ, ಆಗ್ಲೇ ನನ್ನನ್ನು ಕರಿತಿದ್ರು. ಸರಿ.
ಅಂತೂ ಆ ತಾಯಿ ನಮ್ಮ ಶಕ್ತಿ ಸಾಮರ್ಥ್ಯ ತೋರಿಸಿದಾಳೆ. ಈಗ ಅದ್ರ ಅನುಸಾರವಾಗಿ ನಾವು ನಮ್ಮ ಕಾರ್ಯತಂತ್ರ ರೂಪಿಸಬೇಕು. ಆದರೆ ಅದಕ್ಕೆ ಮುಂಚೆ ನಾವು ಜಾಜಿ ಮನೇನ ಸೇರ್ಕೋಬೇಕು. ಅದಕ್ಕೆ ನಾವಾಗಿ ಹೋದ್ರೆ ಯಾವ ಪ್ರಯೋಜನನೂ ಇಲ್ಲ. ಮತ್ತೆ ನಾವು ಅದೇ ಮನೆ ಒಬ್ರಂತೆ, ಅದೇ ಮನೆ ಸದಸ್ಯರಂತೆ ಆ ಮನೆ ಸೇರ್ಕೋಬೇಕು. ಅಂಥವ್ರು ಯಾರಿದ್ದಾರೆ ಅಲ್ಲಿ? ಇದ್ದಾರೆ. ಯಾರು? ಬಂಗಾರಿ ಅಮ್ಮ. ಆದರೆ ಅವ್ರು ಬೇರೆ ಮನೇಲಿ ತಾನೇ ಇರೋದು. ಅದೇ ನಮಗೆ ಅನುಕೂಲ ಚಂದ್ರಾಧರ. ಅವರು ಎಲ್ಲೋ ಇರ್ತಾರೆ. ಈ ಮನೆಯಲ್ಲಿ ನಮ್ಮ ಶಕ್ತಿ ಉಪಯೋಗಿಸಿ ಬಂಗಾರಿ ಅಮ್ಮನಂತಹ ಜೀವಿನ ಸೃಷ್ಟಿಸಿ ಶೇಖರಿ ಮನೇಲಿ ಬಿಡೋಣ. ಅವಳ ಮೂಲಕ ನಮ್ಮ ಕೆಲಸನ ಸಾಧಿಸ್ಕೊಳ್ಳೋಣ. ಬಂಗಾರಿ, ಊಟ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಎಲ್ಲ ನನಗೆ ಇಷ್ಟವಾಗಿದ್ದೇ ಮಾಡಿದ್ರಿ. ನಿನಗಿಷ್ಟ ಆದ್ರೆ ಅಷ್ಟು ಸಾಕು ಬಿಡು. ಅಂದ್ರೆ ಏನಿಲ್ಲ ಬಂಗಾರಿ, ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ, ಅದರಲ್ಲೇನು ಹಿಂಜರಿಕೆ? ಹಿಂಜರಿಕೆ ಅಲ್ಲ, ಈ ವಿಷಯನ ಹೇಗೆ ತಗೋತೀಯ ಅನ್ನೋ ಭಯ. ಯಾವುದೋ ಕಹಿ ಸುದ್ದಿನೇ ಹೇಳೋಕ್ ಬಂದಿರೋ ಹಾಗಿದೆ. ನೀನೇ ಹೇಳ್ತೀಯಲ್ಲ, ಸಿಹಿ ಊಟ ಆಗ್ತಾ ಇದ್ದೀರಾ, ಕಹಿ ಸುದ್ದಿ ಏನಾದರೂ ಇದೆಯಾ ಅಂತ. ಅದೇ ಅದೇನು ಹೇಳಿ? ನೀನು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ನಾನೀಗ ಮೊದಲಿನ ಹಾಗಿಲ್ಲ. ನನ್ನ ಮನಸ್ಸು ಗಟ್ಟಿಯಾಗಿದೆ. ಜಾಜಿ ಇರೋವರೆಗೂ ನನಗೇನು ಆಗಲ್ಲ. ಜಾಜಿ ಇಲ್ಲ ಅಂದ್ರೆ ಜಾಜಿನ್ ಬಿಟ್ಟು ಇನ್ನೊಂದು ಬದುಕಿದೆ ಅಂತ ನಂಗೆ ಅನ್ಸಲ್ಲ. ಇದೇ ನಂಗೆ ಗೊಂದಲ ಆಗ್ತಾ ಇರೋದು. ಈ ವಿಷಯ ಹೇಳೋ ಬೇಡವೋ ಅಂತ. ಹೇಳಿ ಮಾವ, ಪರವಾಗಿಲ್ಲ ಹೇಳಿ. ಜಾಜಿಗೆ ಅಲ್ಪಾಯುಷ್ಯ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವಳು ನಮ್ಮಿಂದ ದೂರ ಆಗ್ಬೋದು. ನನ್ನ ದೇಹದ ಒಳಗಡೆಗೆ ಸತ್ತೋಗಿರೋ ನಿನ್ ಗೆಳತಿ ಸುಂದ್ರಿ ಜೀವ ತೆಕ್ಕೊಂಡಿದ್ಯಂತೆ. ಅಲ್ಪಾಯುಷ್ಯ ಕಣೋ.
ನನ್ ಕಂಡ್ರೆ ನಿಂಗೆ ಎಷ್ಟಿಷ್ಟ? ಎಷ್ಟು ಅಂದ್ರೆ ಹೇಗೆ ಹೇಳೋದು? ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದೇ ಆ ತುಂಬಾ ತುಂಬಾ ಅಂದ್ರೆ ಎಷ್ಟು ಅಂತ. ಅದು ನನಗೆ ಗೊತ್ತಾಗ್ತಿಲ್ಲ ಕಣೆ, ತುಂಬಾ ಅಂದ್ರೆ ಎಷ್ಟು ಅಂತ. ಅಯ್ಯೋ ಪೆದ್ದ, ನಾನೇ ಹೇಳ್ತೀನಿ ಕೇಳು. ಒಂದ್ ಹುಡ್ಗ ಒಂದ್ ಹುಡ್ಗಿನ ಇಷ್ಟಪಟ್ರೆ ಅದಕ್ಕೆ ಪ್ರೀತಿ ಅಂತ ಅರ್ಥ. ನನಗ್ ನೀನ್ ಬೇಕು ಕಣೋ ಬಂಗಾರಿ. ನಾನ್ ಮದ್ವೆ ಅಂತ ಆದ್ರೆ ಅದ್ ನಿನ್ನನ್ನೇ. ನನಗೆ ಸ್ವಲ್ಪ ನೋವಾದರೂ ತಡ್ಕೊಳಲ್ಲ ಅಲ್ವಾ ಬಂಗಾರಿ? ಹೇಗೆ ತಡ್ಕೊಳಕ್ಕಾಗತ್ತೆ? ನನ್ನ ಜೀವನ ನೀನು ಕಣೆ. ಚಾಚಿ, ನೀ ನನ್ನ ಬಿಟ್ಟೋಗಲ್ಲ ಅಲ್ವೇನೆ? ಬಿಡ್ತು ಅನ್ನೋ, ನಾನು ಯಾಕೋ ನಿನ್ನನ್ನು ಬಿಟ್ಟು ಹೋಗ್ಲಿ? ಸಾಯೋವರೆಗೂ ನಿನ್ನ ಜೊತೆಲೇ ಇರ್ತೀನಿ. ಸಾಯೋ ಮಾತಲ್ಲ ಆಡ್ಬೇಡ ಚಾಚಿ. ನೀನಿಲ್ಲದ ಪ್ರಪಂಚ ನನಗೆ ಬದುಕೋಕೆ ಬರಲ್ವೇ? ನೀನಿರೋದಕ್ಕೆ ನನಗೆ ಧೈರ್ಯ. ಸತ್ಯ ಇದೆ ಬಂಗಾರಿ, ನಿನ್ನಿಂದ ಮುಚ್ಚಿಡೋದು ಸರಿಯಲ್ಲ ಅನ್ನಿಸ್ತು. ಲಲಿತನ್ಗೆ ಅಮ್ಮನಿಗೆ ಈ ವಿಷಯ ಗೊತ್ತು. ನಾವೆಲ್ಲ ಸೇರಿ ನಿನಗೆ ಈ ವಿಷಯ ಹೇಳೋಣ ಅನ್ಕೊಟ್ವಿ. ಅವ್ರಿಗೆ ನಿನ್ನ ದುಃಖ ನೋಡೋ ಶಕ್ತಿ ಇಲ್ಲ. ಅಯ್ಯೋ ಪೆದ್ರಾಮ, ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ವೋ? ಯಾಕೆ ಗೋಳಾಡ್ತಿದ್ಯಾ? ಯಾಕೆಷ್ಟು ಬೇಜಾರು ಮಾಡ್ಕೊಳ್ತೀಯಾ? ಚಾಚಿ, ನೀನು ಎಲ್ಲಿ ಹೋಗೋದಾದ್ರೂ ನಾನು ಕರ್ಕೊಂಡು ಹೋಗ್ತೀಯಲ್ವಾ? ಬದುಕಿರೋವಾಗ್ಲೂ ಸಾಯೋವಾಗ್ಲೂ. ನಮ್ಮ ಯೋಜನೆಯಂತೆ ಜಾಜಿ ಮತ್ತು ಅವಳ ಕುಟುಂಬನ ಸರ್ವನಾಶ ಮಾಡೋದಕ್ಕೆ ಸೂಕ್ತವಾದ ವ್ಯಕ್ತಿ ಅಂದರೆ ಇವಳೇ, ಬಂಗಾರಿ ಅಮ್ಮ. ಸೃಷ್ಟಿ ಏನೋ ಆಯಿತು, ಅಲ್ಲಿ ಹೋಗಿ ಏನು ಮಾಡಬೇಕು, ನಮ್ಮ ಮುಂದಿನ ಕಾರ್ಯದ ಬಗ್ಗೆ ಈ ನಮ್ಮ ಸೃಷ್ಟಿಗೆ ತಿಳಿಸು.
ಆದಷ್ಟು ಬೇಗ ನಮ್ಮ ಯೋಜನೆ ಕಾರ್ಯರೂಪಕ್ಕೆ ಬರಲಿ.